ಹಾಯ್ ಹಲೋ ನಮಸ್ತೆ, ಇದು ನಮ್ಮ ಚಾನಲ್. ನಾನು ನನ್ನ ಶಿಶು, ನನ್ನ ಹೆಸರು ಅನಿತಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದರೆ, 3 ತರಹದ ಹೋಮ್ ಮೇಡ್ ಸಿರ್ಲ್ಯಾಕ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ಒಂದು ಅಕ್ಕಿ, ಒಂದು ರಾಗಿ ಹಾಗೂ ಮತ್ತೊಂದು ಗೋಧಿಯ ಸಿರ್ಲ್ಯಾಕ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಬೋದು. ಬಟ್ ಈ ಸಿರ್ಲ್ಯಾಕ್ನ ನೀವು ನಿಮ್ಮ ಮಗುವಿಗೆ ಕೊಡಬೇಕಾದ್ರೆ ನಿಮ್ಮ ಮಗುವಿಗೆ ಕಂಪ್ಲೀಟಾಗಿ 6 ಮಂತ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಮಗುವಿಗೆ ನೀವು ಇದನ್ನು ನೀಡಬಹುದು. ಹೆಲ್ದಿ ಆದಂಥ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇ ಸಿರ್ಲ್ಯಾಕ್ ಯಾವುದು ಅಂತ ಹೇಳಿದರೆ ರೈಸ್ ಮಲ್ಟಿಗ್ರೇನ್ ಸಿರ್ಲ್ಯಾಕ್. ಅಕ್ಕಿ ಹಾಗೂ ಬೇಳೆಕಾಳುಗಳನ್ನ ಬಳಸಿ ಮಾಡಿರುವಂಥ ಸಿರ್ಲ್ಯಾಕ್. ಇದು ಹೆಲ್ದಿ ಆದಂಥ ರೆಸಿಪಿ, ಸುಲಭವಾಗಿ ಮಾಡಬಹುದು. ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. ನಾರ್ಮಲ್ ಆಗಿ ನಾವು ಊಟಕ್ಕೆ ಬಳಸುವಂಥ ಅಕ್ಕಿಯನ್ನೇ ಬಳಸಿದ್ದೀನಿ. ನೀವು ಕುಚ್ಚಲಕ್ಕಿಯನ್ನು ಕೂಡ ಯೂಸ್ ಮಾಡಬಹುದು. ನಂತರ ಇಲ್ಲಿ 2 ಟೀ ಸ್ಪೂನಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ನಾನು ಸ್ಪೂನ್ ಅಂತ ಹೇಳ್ತಾ ಇರೋದು ಈ ಅಳತೆಯ ಸ್ಪೂನ್ನಲ್ಲಿ. ಅಕ್ಕಿ ಆಲ್ರೆಡಿ ಕಪ್ ಇಟ್ಟಿದ್ದೀನಲ್ವ, ಅದೇ ಕಪ್ನ 1 ಕಪ್ ತಗೊಂಡಿರೋದು. ಬೇಳೆಕಾಳುಗಳನ್ನ ಈ ಸ್ಪೂನ್ನಲ್ಲಿ 2 ಸ್ಪೂನ್ ಬೇಳೆಕಾಳು ತಗೊಂಡಿದ್ದೀನಿ. 2 ಸ್ಪೂನಷ್ಟು ತೊಗರಿಬೇಳೆ, 2 ಸ್ಪೂನಷ್ಟು ಹೆಸರುಬೇಳೆ, 2 ಟೀ ಸ್ಪೂನಷ್ಟು ಉದ್ದಿನಬೇಳೆ. ನಂತರ ಒಂದು 7 ರಿಂದ 8 ಬಾದಾಮನ್ನ ತಗೊಂಡಿದ್ದೀನಿ. ನಮ್ಮ ಚಾನಲ್ನಲ್ಲಿ ಇಂಥ ಹೆಲ್ದಿ ರೆಸಿಪಿಗಳು ತುಂಬಾ ಸಿಗುತ್ತೆ ನಿಮಗೆ. ಸೊ ಪ್ಲೇ ಲಿಸ್ಟನ್ನು ಚೆಕ್ ಮಾಡಬಹುದು ನೀವು ಬೇಕಿದ್ರೆ. ಮೊದಲು ಈ ಎಲ್ಲ ಅಕ್ಕಿ ಹಾಗೂ ಬೇಳೆಕಾಳುಗಳನ್ನ ತೊಳೆದಿಟ್ಕೊಳ್ಬೇಕಲ್ವ, ಹಾಗಾಗಿ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ, ಹೆಸರುಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಹಾಗೂ ಬಾದಾಮ್ ನಾನು ಎಲ್ಲ ಒಟ್ಟಿಗೆ ತೊಳ್ಕೊಂಡು ಒಟ್ಟಿಗೆ ಒಣಗಿಸ್ತಾ ಇದ್ದೀನಿ. ನೀವು ಸಪ್ರೇಟಾಗಿ ತೊಳೆದು ಸಪ್ರೇಟಾಗಿ ಕೂಡ ನೀವು ಇದನ್ನು ಒಣಗಿಸ್ಕೊಳ್ಬಹುದು. ನೀಟಾಗಿ ಒಂದು 3 ರಿಂದ 4 ಬಾರಿ ತೊಳಿಬೇಕಾಗತ್ತೆ. ಯಾಕಂದರೆ ಮಕ್ಕಳಿಗೆ ಕೊಡೋದಲ್ವ, ತುಂಬಾ ಶುದ್ಧವಾಗಿರಬೇಕು. ನೀರನ್ನೆಲ್ಲ ಸೋಸ್ಕೊಂಡು ಒಂದು ರಾತ್ರಿ ಪೂರ್ತಿ ಅದನ್ನು ಹರಡಿ ಈ ರೀತಿಯಾಗಿ ಡ್ರೈ ಆಗಿದೆ, ಕಾಣಿಸ್ತಾ ಇರ್ಬೋದು. ಓವರ್ ನೈಟ್ ಇದನ್ನು ಒಣಗಿಸಿದ್ದೆ ನಾನು. ನೀವು ಬಿಸಿಲಲ್ಲಿ ಹರಡಬೇಕಂತ ಏನೂ ಇಲ್ಲ, ಮನೆ ಒಳಗೇನೆ ನೆರಳಲ್ಲಿ ಒಣಗಿಸಿದ್ರೂ ಸಾಕು. ನಂತರ ಈ ಎಲ್ಲ ಅಕ್ಕಿ, ಬೇಳೆಕಾಳು, ಬಾದಾಮಿಯನ್ನು ನಾವು ಹುರ್ಕೊಳ್ಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಆ್ಯಂಡ್ ಹುರಿಲಿಕ್ಕೆ ನೀವು ಕಬ್ಬಿಣದ ಬಾಣಲೆ ಇದ್ದರೆ ಅದನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ನೀವು ಸಪ್ರೇಟಾಗಿ ಕೂಡ ಹುರ್ಕೊಳ್ಬಹುದು. ಈ ಮಟ್ಟಿಗೆ ಹುರಿದಾದ ನಂತರ ಇದನ್ನು ಹಾಗೆ ಆರಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಈಗ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ನೀಟಾಗಿ ಪುಡಿಯಾಗಿದೆ. ಈ ಮಟ್ಟಿಗೆ ಪುಡಿಯಾಗಿದ್ದರೆ ಸಾಕು. ನಿಮ್ಮ ಮಗು 6 ತಿಂಗಳಿಂದ ಫುಡ್ ಕೊಡ್ತಾ ಇದ್ದೀರಾ ಅಂದರೆ ಈ ರೀತಿಯಾಗಿ ಪುಡಿಯಾಗಿರಲಿ. ಒಂದು 8 ತಿಂಗಳು 9 ತಿಂಗಳು ಅಂದರೆ ನೀವು ಸ್ವಲ್ಪ ತರ್ತರಿಯಾಗಿ ರೂಢಿ ಮಾಡ್ತಾ ಬರ್ಬೋದು. ಹಾಗೆ ಮಾಡೋದ್ರಿಂದ ನಮ್ಮ ಮಗು ಬೇಗ ನಮ್ಮ ಊಟಗಳಿಗೆ ಅಡ್ಜಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಗುವಿನ ಓರಲ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಈ ಸರಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು 2 ಟೀ ಸ್ಪೂನಷ್ಟು ಪೌಡರ್ನ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಲಂಪ್ಸ್ ಇಲ್ಲದೆ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. 1 ವರ್ಷ ಆಗೋ ತನಕ ಮಗುವಿಗೆ ಹಸುವಿನ ಹಾಲನ್ನು ಕೊಡೋ ಹಾಗಿಲ್ಲ, ಆದರೆ ಕುಕ್ಕಿಂಗ್ಗೆ ನೀವು ಬಳಸ್ಬೋದು, ಅದು ಕೂಡ ಸ್ವಲ್ಪ ಅಷ್ಟೇ. ಈಗ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ನಾವು ಕೈ ಬಿಡದೆ ಇರೋ ಹಾಗೆ ಕಲಿಸ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ಕುದೀತಾ ಇದೆ. ಕೈ ಬಿಡದೆ ಕಲಿಸ್ತಾ ಇರಬೇಕು, ಇಲ್ಲದೇ ಇದ್ದರೆ ತಳ ಹಿಡಿಯುತ್ತೆ. ಹಾಗಾಗಿ ಈ ಮಟ್ಟಿಗೆ ತಿಕ್ಕಾದ ನಂತರ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ನೋಡಲಿಕ್ಕೆ ತುಂಬ ತೆಳ್ಳಗೆ ಅನಿಸಿದ್ರೂ ಕೂಡ ತಣ್ಣಗಾದ್ಮೇಲೆ ಮತ್ತಷ್ಟು ತಿಕ್ಕಾಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ನಮ್ಮ ರೈಸ್ ಮಲ್ಟಿಗ್ರೇನ್ ಸಿರ್ಲ್ಯಾಕ್ ರೆಡಿಯಾಗಿದೆ. ತುಂಬಾ ಸುಲಭ ಆ್ಯಂಡ್ ಹೆಲ್ದಿ ಆದಂಥ ರೆಸಿಪಿ. ನಮ್ಮ 2ನೇ ಹೋಮ್ ಮೇಡ್ ಸಿರ್ಲ್ಯಾಕ್ ಯಾವುದು ಅಂತ ಹೇಳಿದರೆ ರಾಗಿ ಮಲ್ಟಿಗ್ರೇನ್ ಸಿರ್ಲ್ಯಾಕ್. ರಾಗಿಯನ್ನು ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸುಲಭವಾಗಿ ಮಾಡಬಹುದು ಆ್ಯಂಡ್ ಹೆಲ್ದಿ ಆದಂಥ ರೆಸಿಪಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂದರೆ, ಇಲ್ಲಿ ನಾನು ಶುದ್ಧವಾದಂಥ ರಾಗಿಯನ್ನು ತಗೊಂಡಿದ್ದೀನಿ. ಕಲ್ಲು, ಮಣ್ಣು, ಕಸ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ರಾಗಿ, ನಂತರ 2 ಟೀ ಸ್ಪೂನಷ್ಟು ತೊಗರಿಬೇಳೆ, 2 ಟೀ ಸ್ಪೂನಷ್ಟು ಹೆಸರುಬೇಳೆ, 2 ಟೀ ಸ್ಪೂನಷ್ಟು ಹೆಸರು ಕಾಳು,
ನಂತರ 6ರಿಂದ 7 ಬಾದಾಮ್. ಇದಿಷ್ಟನ್ನು ಕೂಡ ನಾವಿದನ್ನು ತೊಳ್ಕೊಳ್ಬೇಕಾಗತ್ತೆ. ನೀವು ಸಪ್ರೇಟಾಗಿ ಕೂಡ ತೊಳ್ಕೊಳ್ಬಹುದು, ಸಪ್ರೇಟಾಗಿ ಕೂಡ ಒಣಗಿಸ್ಕೊಳ್ಬಹುದು. ಈ ರೀತಿ ಮಿಕ್ಸ್ ಮಾಡಿ ಕೂಡ ತೊಳೆದು ಒಣಗಿಸ್ಕೊಳ್ಬಹುದು. ನಾನು ಮಿಕ್ಸ್ ಮಾಡಿ ತೊಳೆದು ಒಣಗಿಸ್ಕೊಳ್ತಾ ಇದ್ದೀನಿ. ರಾಗಿ, ಹೆಸರುಬೇಳೆ, ತೊಗರಿಬೇಳೆ, ಹೆಸರು ಕಾಳು ಹಾಗೂ ಬಾದಾಮಿ ಇದಿಷ್ಟನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಮಗುವಿಗೆ ಕೊಡೋದ್ರಿಂದಾಗಿ 4ರಿಂದ 5 ಬಾರಿ ಚೆನ್ನಾಗಿ ತೊಳೆದು ಒಣಗಿಸ್ಕೊಳ್ಳೋಣ. ಇದನ್ನು ನೀರೆಲ್ಲ ಡ್ರೈ ಆಗಿದೆ. ಕಂಪ್ಲೀಟ್ ಒಂದು ರಾತ್ರಿ ಇದನ್ನು ಒಂದು ಕಾಟನ್ ಬಟ್ಟೆಗೆ ಸ್ಪ್ರೆಡ್ ಮಾಡಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಮಟ್ಟಿಗೆ ಡ್ರೈ ಆಗಿರುತ್ತೆ. ಕಾಣಿಸ್ತಾ ಇರ್ಬೋದು, ಇಷ್ಟು ಮಟ್ಟಿಗೆ ಡ್ರೈ ಆಗಿದೆ. ನೀವು ಬಿಸಿಲಿಗೆ ಹರಡಬೇಕು ಅಂತೇನೂ ಇಲ್ಲ, ಮನೆ ಒಳಗೂ ಕೂಡ ನೀವು ಇದನ್ನು ಒಣಗಿಸ್ಕೊಳ್ಬಹುದು. ಈಗ ಈ ರೀತಿಯಾದಂಥ ಕಬ್ಬಿಣದ ಬಾಣಲಿಯಲ್ಲಿ ಹಾಕಿ ಹುರಿತಾ ಇದ್ದೀನಿ. ನೋಡಿ, ಈ ಮಟ್ಟಿಗೆ ನಮಗೆ ರೋಸ್ಟ್ ಆದ ನಂತರ ಇದನ್ನು ಹೀಗೆ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಈ ಮಟ್ಟಿಗೆ ಪುಡಿ ಮಾಡಿದ್ದೀನಿ. 6 ತಿಂಗಳ ಮಗುವಿಗೆ ನೀವು ಇದನ್ನು ಕೊಡೋದಾದರೆ ಚೆನ್ನಾಗಿ ಪುಡಿ ಮಾಡಬೇಕು. 9ರಿಂದ 10 ತಿಂಗಳ ಮಗುವಿಗೆ ಕೊಡೋದಾದರೆ ಆದಷ್ಟು ತರ್ತರಿಯಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ತಿಂಗಳು ತುಂಬ್ತಾ ಇದ್ದ ಹಾಗೆ ಮಗುವಿಗೆ ತರ್ತರಿಯಾಗಿ ಕೊಡಿ ಅಂತ ಹೇಳ್ತೀನಿ ಅಂದರೆ, ನಾವು ನಮ್ಮ ಊಟಗಳನ್ನ ಮಗುವಿಗೆ ಕೊಡುವಾಗ ಮಗು ವಾಕಳಿಸಬಹುದು. ನಾವು ಒಂದೇ ರೀತಿಯಾಗಿ ನೈಸಾಗಿ ಕೊಡ್ತಾ ಇದ್ದರೆ ಮಗು ವಾಕಳಿಸೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ತರ್ತರಿಯಾಗಿ ಕೊಡ್ತಾ ಬನ್ನಿ ತಿಂಗಳು ತುಂಬ್ತಾ ಇದ್ದ ಹಾಗೆ. ಇಲ್ಲಿ ಮಾಡುವ ವಿಧಾನ ಹೇಗೆ ಅಂತ ಹೇಳಿದರೆ, ನಾನು 2 ಟೀ ಸ್ಪೂನಷ್ಟು ರಾಗಿ ಮಲ್ಟಿಗ್ರೇನ್ ಸಿರ್ಲ್ಯಾಕ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ವರ್ಷ ತುಂಬೋ ತನಕ ಮಗುವಿಗೆ ಹಸುವಿನ ಹಾಲನ್ನು ಕೊಡೋ ಹಾಗಿಲ್ಲ, ಆದರೆ ಕುಕ್ಕಿಂಗ್ಗೆ ಮಾತ್ರ ಬಳಸಬಹುದು. ಯಾವುದೇ ಲಂಪ್ಸ್ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕುಕ್ಕಿಂಗ್ಗೆ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಕೈ ಬಿಡದೇ ಇರೋ ಹಾಗೆ ನಾವಿದನ್ನು ಕಲಿಸ್ತಾ ಇರಬೇಕಾಗುತ್ತೆ. ಆದಷ್ಟು ಸ್ಟವನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಿ. ಈ ಮಟ್ಟಿಗೆ ಕುಕ್ ಆದ ನಂತರ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಸಕ್ಕರೆ ಏನನ್ನು ಆ್ಯಡ್ ಮಾಡಿಬಿಡಿ. ಇದು ಹಾಗೇ ತುಂಬಾ ಟೇಸ್ಟ್ ಆಗಿರುತ್ತೆ. ಮಗುವಿಗೆ ಇದೇ ರುಚಿ ತುಂಬಾ ಇಷ್ಟ ಆಗುತ್ತೆ. ಈ ಮಟ್ಟಿಗೆ ಕುಕ್ ಆದ ನಂತರ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನಿಮಗೆ ನೋಡಲಿಕ್ಕೆ ತೆಳ್ಳಗೆ ಕಂಡರೂ ಕೂಡ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿರುತ್ತೆ. ಹೆಲ್ದಿಯಾದಂಥ ರಾಗಿ ಮಲ್ಟಿಗ್ರೇನ್ ಸಿರ್ಲ್ಯಾಕ್ ರೆಡಿಯಾಗಿದೆ. ನೀವು ತುಪ್ಪನ ಆ್ಯಡ್ ಮಾಡಿ ಕೂಡ ನಿಮ್ಮ ಮಗುವಿಗೆ ಫೀಡ್ ಮಾಡಬಹುದು. ಮಗುವಿಗೆ 1 ವರ್ಷ ತುಂಬೋ ತನಕ ಉಪ್ಪು, ಸಕ್ಕರೆ, ಜೇನುತುಪ್ಪ ಏನನ್ನು ಆ್ಯಡ್ ಮಾಡದೆ ಹಾಗೆ ನೀವು ಮಗುವಿಗೆ ಫೀಡ್ ಮಾಡಬೇಕಾಗತ್ತೆ. ನಮ್ಮ 3ನೇ ಸಿರ್ಲ್ಯಾಕ್ ರವಾ ಸಿರ್ಲ್ಯಾಕ್. ಗೋಧಿಯಿಂದ ಮಾಡಿರುವಂಥ ರವೆಯನ್ನು ಬಳಸಿ ಮಾಡಿರುವಂಥ ಸಿರ್ಲ್ಯಾಕ್ ಇದು. ಹಾಗಾಗಿ ಮಗುವಿಗೆ ಅಕ್ಕಿ, ರಾಗಿ, ಗೋಧಿ ಎಲ್ಲ ಕಾಳುಗಳು ಸೇರೋದ್ರಿಂದಾಗಿ ಮಗು ಪುಷ್ಟಿಯಾಗಿಯೂ ಹೆಲ್ದಿಯಾಗಿಯೂ ಇರುತ್ತೆ. ಇದು ತುಂಬಾ ಸಿಂಪಲ್ಲಾಗಿ ಮಾಡಬಹುದು. ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ. ರವೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ರವೆ ಇದೆ. ಆದಷ್ಟು ಗೋಧಿ ರವೆಯನ್ನೇ ಬಳಸಿ, ಮೈದಾ ರವೆಯನ್ನು ಬಳಸಬೇಡಿ. ನಾನಿಲ್ಲಿ ಗೋಧಿ ರವೆ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಗೋಧಿ ರವೆ ತೊಗೊಂಡಿದ್ದೀನಿ. ಆ್ಯಂಡ್ 7ರಿಂದ 8 ಬಾದಾಮಿ. ಇದಿಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ತುಂಬ ಸಿಂಪಲ್ಲಾಗಿ ಮಾಡಬಹುದು. ಅದೇ ಕಬ್ಬಿಣದ ಬಾಣಲೆಯನ್ನೇ ಬಳಸ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು. ರವೆ ಅಲ್ವಾ, ತುಂಬ ಬೇಗ ಸೀದು ಹೋಗ್ಬೋದು. ಹಾಗಾಗಿ 1 ಕಪ್ ರವೆಯನ್ನು ಅದೇ ಬಾಣಲೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕೈ ಬಿಡದೆ ಕಲಿಸ್ತಾ ಇರಬೇಕಾಗುತ್ತೆ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು, ಕೇಸರಿ ಬಾತ್ಗೆಲ್ಲ ಹುರ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಹುರ್ಕೊಳ್ಳಿ. ಆದರೆ ತುಪ್ಪನ ಆ್ಯಡ್ ಮಾಡಿಕೊಂಡು ಹುರಿಯೋದು ಬೇಡ. ಯಾಕಂತ ಹೇಳಿದರೆ ತುಪ್ಪನ ಹಾಕಿದರೆ ನಾವು ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗದೇ ಇರಬಹುದು. ಹಾಗಾಗಿ ನೀವು ತುಪ್ಪನ ಆ್ಯಡ್ ಮಾಡಬೇಕಿದ್ರೆ ಕುಕ್ ಆದ ನಂತರ ನೀವು ಆ್ಯಡ್ ಮಾಡಿ ಮಗುವಿಗೆ ಫೀಡ್ ಮಾಡಬಹುದು. ನೋಡಿ, ಈ ಮಟ್ಟಿಗೆ ರವೆಯನ್ನು ಹುರಿದಿದ್ದೀನಿ. ರವೆ ಹುರಿಯುವಾಗ ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ರವೆ ಎಷ್ಟು ಮಟ್ಟಿಗೆ ಹುರಿದಿದ್ದೀವಿ ಅನ್ನೋದು. ಈಗ ಇದನ್ನು ಹಾಗೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು.
ನೋಡಿ ರವೆ ಎಲ್ಲೂ ಕೂಡ ಸೀದ್ ಹೋಗಿಲ್ಲ, ಕಂಪ್ಲೀಟಾಗಿ ರೋಸ್ಟ್ ಆಗಿದೆ. ಇದನ್ನು ಹಾಗೆ ತಣ್ಣಗಾಗಕ್ಕೆ ಬಿಡೋಣ. ನಂತರ ಅದೇ ಬಾಣಲೆಗೆ ಒಂದು 7 ರಿಂದ 8 ಬಾದಾಮನ್ನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಬಾದಾಮಿನ ಹುರಿವಾಗನೂ ಅಷ್ಟೇ ಎಣ್ಣೆ ತುಪ್ಪ ಏನನ್ನೂ ಆ್ಯಡ್ ಮಾಡ್ಕೊಳ್ಬೇಡಿ, ಹಾಗೆಯೇ ಇದನ್ನು ರೋಸ್ಟ್ ಮಾಡಬೇಕಾಗತ್ತೆ. ನೋಡಿ ಇಷ್ಟರ ಮಟ್ಟಿಗೆ ರೋಸ್ಟ್ ಆಗಿದ್ರೆ ಸಾಕು. ಬಾದಾಮಿ ಹಾಗೂ ರವೆ ಎರಡೂ ಕೂಡ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ ಪುಡಿ ಆಗಿದೆ, ಇಷ್ಟರ ಮಟ್ಟಿಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು 15 ಡೇಸ್ ತನಕ ಕೂಡ ಸ್ಟೋರ್ ಮಾಡಬಹುದು. ಆದಷ್ಟು ಆಗಾಗ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಮಗುವಿಗೆ. ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಸೇಮ್ ಆ್ಯಸ್ ಯೂಶ್ವಲ್ ಅದೇ ಪ್ರೊಸೀಜರೇ 2 ಟೀ ಸ್ಪೂನಷ್ಟು ರವೆ ಸೆರ್ಲ್ಯಾಕ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಲಮ್ಸ್ ಇಲ್ಲದೆ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದು ಕುಕ್ ಆಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮ ಚಾನಲ್ನಲ್ಲಿ ಒಂದು ವಾರಕ್ಕೆ ಬೇಕಾಗುವಂಥ ಎಲ್ಲ ಸೆರ್ಲ್ಯಾಕ್ ರೆಸಿಪಿಗಳು ಕೂಡ ನಮ್ಮ ಚಾನಲಲ್ಲಿ ಇದೆ, ನೀವು ಪ್ಲೇಲಿಸ್ಟನ್ನು ಚೆಕ್ ಮಾಡಬಹುದು. ಇದನ್ನು ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡ್ತಾ ಇದ್ದೀನಿ. ಕೈ ಬಿಡದೇ ಇರೋ ಹಾಗೆ ಇದನ್ನು ಕಲಿಸ್ತಾ ಇರಬೇಕಾಗತ್ತೆ. ತುಂಬಾ ಸುಲಭ ಕುಕ್ಕಿಂಗ್ ಮಾಡೋ ವಿಧಾನ. ನೋಡಿ ಇಷ್ಟು ಮಟ್ಟಿಗೆ ಆದ ನಂತರ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ. ಈಗ ನಿಮಗೆ ತೆಳ್ಳಗೆ ಕಾಣಿಸ್ಬಹುದು. ತಣ್ಣಗಾದ ನಂತರ ಮತ್ತಷ್ಟು ಗಟ್ಟಿಯಾಗತ್ತೆ. ನಮ್ಮ ರವಾ ಸೆರ್ಲ್ಯಾಕ್ ರೆಡಿಯಾಗಿದೆ. ಹೆಲ್ದಿಯಾದಂಥ ರೆಸಿಪಿ. ನೀವು ಮತ್ತಷ್ಟು ರುಚಿ ಹೆಚ್ಚಿಸಲಿಕ್ಕೆ ತುಪ್ಪನ ಕೂಡ ಆ್ಯಡ್ ಮಾಡಬಹುದು. ಉಪ್ಪು, ಸಕ್ಕರೆ, ಜೇನುತುಪ್ಪ ಏನನ್ನು ಆ್ಯಡ್ ಮಾಡಬೇಡಿ. ಇವತ್ತಿನ ಈ 3 ಸೆರ್ಲ್ಯಾಕ್ ರೆಸಿಪಿಗಳು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾದಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನೀವು ಇದೇ ಮೊದಲು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.